ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು CVRS ಸ್ಟುಡಿಯೋ. ನಾನು ನಿಮಗಿವತ್ತು ಹೋಟೆಲ್ ಸ್ಟೈಲ್ ರುಚಿಯಾದ ಪನ್ನೀರ್ ಕರಿ ರೆಸಿಪಿನ ಶೇರ್ ಮಾಡೋಕ್ಕೆ ಬಂದಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ನಮಗೆ ಎಷ್ಟು ಪ್ರಮಾಣದಲ್ಲಿ ಆಯಿಲ್ ಬೇಕೋ ಅಷ್ಟು ಆಯಿಲ್ನ ಹಾಕಿ ಚೆನ್ನಾಗಿ ಅದನ್ನು ಬಿಸಿ ಮಾಡ್ಕೊಬೇಕು. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ನಾನು ಅಷ್ಟು ಆಯಿಲ್ನ ತೊಗೊಂಡಿದ್ದೀನಿ. ಒಂದು 2ರಿಂದ 3 ಸ್ಪೂನ್ ಅಥವಾ ಒಂದು 4 ಸ್ಪೂನ್ ಅಷ್ಟು ಇರ್ಬೋದು ಆಯಿಲ್ ಅದು. ನೆಕ್ಸ್ಟ್ ನಾನು ಅದಕ್ಕೆ ಕರಿಬೇವು ಸೊಪ್ಪು ಮತ್ತು ಪಲಾವ್ ಎಲೆ, ಆಮೇಲೆ ಚಕ್ಕೆ, ಲವಂಗ ಮತ್ತು ಸ್ವಲ್ಪ ಸೋಂಪನ್ನ ಕೂಡ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ. ಅದು ರೋಸ್ಟ್ ಆಗ್ತಾ ಇದ್ದಂಗೆ ನಾನು ಸ್ವಲ್ಪ ಫ್ಲೇವರ್ಗೆ ಅಂತ ಹೇಳಿ 1 ಸ್ಪೂನಷ್ಟು ತುಪ್ಪನ ಅದಕ್ಕೆ ಹಾಕ್ತಾಯಿದ್ದೀನಿ. ತುಪ್ಪ ಹಾಕೋದ್ರಿಂದ ಎಣ್ಣೆಗೆ ಚೆನ್ನಾಗಿ ಅದು ಮಿಕ್ಸ್ ಆಗುತ್ತೆ ಎಣ್ಣೆ ಜೊತೆ. ನೆಕ್ಸ್ಟ್ ಅದ್ರ ಫ್ಲೇವರ್ ಕೂಡ ಗಮ್ಮಂತ ಇರುತ್ತೆ. ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಒಂದು 10ರಿಂದ 15 ಪೀಸಷ್ಟು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ತೊಗೊಂಡು ಕರ್ಕೊತಾ ಇದ್ದೀನಿ ಹಸಿ ವಾಸನೆ ಹೋಗೋವರೆಗೂ. ನಾನು ಅದಕ್ಕೆ ನೆಕ್ಸ್ಟು ಈರುಳ್ಳಿನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಯಾಕೆ ನಿಮಗೆ ಮೊದಲೇ ಏನೇನು ಕಟ್ ಮಾಡಿದ್ದೀನಿ ಅಂತ ತೋರಿಸಿಲ್ಲ, ಯಾಕೆಂದರೆ ಡೈರೆಕ್ಟ್ ನಾನು ಅದನ್ನು ಮಸಾಲೆ ಮಾಡ್ಕೊಬೇಕು. ಸೊ ಅದನ್ನು ನಾನು ನಿಮಗೆ ಆಯಿಲ್ಗೆ ಹಾಕ್ಬಿಟ್ಟು ಒಂದೊಂದೇ ಹೇಳೋಣ ಅಂತ ಹೇಳ್ಬಿಟ್ಟು ಫಸ್ಟ್ ತೋರಿಸ್ಲಿಲ್ಲ. ಸೊ ನಾನು ನಿಮಗೆ ಈಗ ತೋರಿಸ್ತಾ ಇದ್ದೀನಿ ನೋಡಿ, ಈರುಳ್ಳಿ ಕೆಂದು ಬಣ್ಣ ಆಗೋವರೆಗೂ ಚೆನ್ನಾಗಿ ಅದನ್ನು ರೋಸ್ಟ್ ಮಾಡ್ಕೊಬೇಕು. ಈರುಳ್ಳಿ ಸ್ವಲ್ಪ ಕೆಂದು ಬಣ್ಣ ಆಗ್ತಾಯಿದೆ ಅಂದಂಗೆ ನಾನು ಅದಕ್ಕೆ ಕಟ್ ಮಾಡಿರೋವಂಥ ಟೊಮೊಟೊನ ಹಾಕ್ತಾಯಿದ್ದೀನಿ. ಟೊಮೊಟೊನ ನಾನು ಸ್ಲೈಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ, ಚಿಕ್ಕದಾಗಿ ಏನು ಮಾಡ್ಕೊಂಡಿಲ್ಲ. ಸ್ಲೈಸ್ ಥರ ಹಾಕೋದ್ರಿಂದ ಚೆನ್ನಾಗಿ ಅದು ಗ್ರೇವಿ ಟೇಸ್ಟ್ ಬರುತ್ತೆ. ಮತ್ತು ನಾವು ಹೇಗೂ ಈ ಮಿಶ್ರಣನ ಪ್ಯೂರಿಯಾಗಿ ರುಬ್ಕೊತಾ ಇದ್ದೀವಲ್ಲ, ಸೊ ಟೊಮೊಟೊನ ಯಾವ ಸೈಜಲ್ಲಿ ಬೇಕಾದ್ರೂ ನೀವು ಹಾಕ್ಕೊಬೋದು. ಈಗ ನಾನು ಈ ಕುಕ್ಕರಲ್ಲಿ ಇರೋದನ್ನೆಲ್ಲ ಒಂದು ಪ್ಯಾನ್ಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ನಾನು ಮತ್ತೆ ಕುಕ್ಕರ್ನ ಒಗ್ಗರಣೆಗೆ ಯೂಸ್ ಮಾಡ್ತೀನಿ. ಸೊ ಅದಕ್ಕೆ ಅದನ್ನು ಒಂದು ಪ್ಯಾನ್ಗೆ ಹಾಕಿ ಚೆನ್ನಾಗಿ ಆರಿದ್ಮೇಲೆ ಅದನ್ನು ಮಿಕ್ಸಿ ಮಾಡ್ಕೊಬೇಕು. ಈಗ ಅದೇ ಕುಕ್ಕರ್ಗೆ 1 ಸ್ಪೂನಷ್ಟು ಆಯಿಲ್ನ ಹಾಕಿ 1 ಸ್ಪೂನಷ್ಟು ತುಪ್ಪನ ಹಾಕಿ ಚೆನ್ನಾಗಿ ಬಿಸಿ ಮಾಡಿಕೊಂಡು ನಾನು ಅದಕ್ಕೆ ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ನಾನು ತುಪ್ಪ ಹಾಕಿದ್ದೀನಲ್ವ, ತುಪ್ಪ ಹಾಕಿದಾಗ ಕುಕ್ಕರು ಬೇಗ ಸಿಯುತ್ತೆ ಅನಿಸುತ್ತೆ. ನಾನು ನೋಡಿರಲಿಲ್ಲ, ಸೊ ಪರವಾಗಿಲ್ಲ, ಏನು ಅಷ್ಟೇನಾಗಿರಲಿಲ್ಲ. ಸೊ ಅದಕ್ಕೆ ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ. ಅದು ಸರಿ ಹೋಗುತ್ತೆ ಈರುಳ್ಳಿ ಆದಮೇಲೆ. ನೆಕ್ಸ್ಟ್ ನಾನಿಲ್ಲಿ ಸಣ್ಣದಾಗಿ ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಅದೆರಡೂ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ನೆಕ್ಸ್ಟ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಟೊಮೊಟೊ, ನಾನು ಅದಕ್ಕೆ 2 ಟೊಮೊಟೊ ಹಾಕಿದ್ದೀನಿ. ಇದಕ್ಕೆ ಅದೇ ಟೊಮೊಟೊದಲ್ಲಿ 1.5 ಟೊಮೊಟೊ, ಆ 1 ಟೊಮೊಟೊನ ನಾನು ಅದಕ್ಕೆ ಹಾಕಿದ್ದೀನಿ. ಇನ್ನೊಂದು ಅರ್ಧ ಟೊಮೊಟೊನ ಕಟ್ ಮಾಡ್ಕೊಂಡು ಸಣ್ಣದಾಗಿ ಇದಕ್ಕೆ ಹಾಕ್ತಾಯಿದ್ದೀನಿ. ಒಂದು 2 ಟೊಮೊಟೊ ಇದ್ದರೆ ಸಾಕು. ನೆಕ್ಸ್ಟ್ 1ರಿಂದ 1/4 ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ, 1 ಸ್ಪೂನಷ್ಟು. ನಿಮ್ಮ ಮನೇಲಿ ಯಾರು ಎಷ್ಟು ಜನ ಇದ್ದಾರೋ ಅದನ್ನು ನೋಡಿಕೊಂಡು ನೀವು ಹಾಕ್ಕೊಳ್ಳಿ, ಯಾರಿಗೂ ಉಪ್ಪು ಜಾಸ್ತಿ ಬೇಕು ಬೇಡ ಅಂತ. ನೆಕ್ಸ್ಟು ನಾನು ಎಲ್ಲ ಕರ್ಕೊಂಡಿದ್ನಲ್ಲ ಅದನ್ನು ರುಬ್ಬಿಟ್ಟಿದ್ದೆ, ಆ ಪ್ಯೂರಿನ ಅದಕ್ಕೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ. ಪ್ಯೂರಿ ಚೆನ್ನಾಗಿ ಮಸಾಲೆ ವಾಸನೆ ಹೋಗೋವರೆಗೂ ರುಬ್ಕೊಬೇಕು. ಚೆನ್ನಾಗಿ ಅದನ್ನು ನಾವು ರುಬ್ಬಿರೋ ಮಸಾಲೆನೆಲ್ಲ ಅದು ಫ್ಲೇವರ್ ಚೆನ್ನಾಗಿ ಬರೋವರೆಗೂ ಚೆನ್ನಾಗಿ ಡ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ವಲ್ಪ ಅರಿಶಿನ ಪುಡಿ ಮತ್ತು ಗರಂ ಮಸಾಲ ಮತ್ತು 2 ಸ್ಪೂನಷ್ಟು ಅಚ್ಚ ಪುಡಿನ ಹಾಕ್ತಾಯಿದ್ದೀನಿ. ನಾನು ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕಿಲ್ಲ, ಸೊ ನಾನು ಖಾರ ಪುಡಿನ ಜಾಸ್ತಿ ಹಾಕ್ತಿದ್ದೀನಿ. ಆ್ಯಂಡ್ ನಮ್ಮ ಮನೇಲಿ ಎಲ್ಲರೂ ಖಾರ ಇಷ್ಟಪಡ್ತಾರೆ, ಸೊ ನಾನು ಅದಕ್ಕೆ ಜಾಸ್ತಿ ಹಾಕಿದ್ದೀನಿ. ನಿಮ್ಮ ಮನೇಲಿ ಹೇಗೆ ನಿಮಗೆ ಖಾರ ಹಾಕ್ತೀವೋ ಅಷ್ಟು ನೀವು ಹಾಕ್ಕೊಳ್ಳಿ, ಅಷ್ಟು ಪ್ರಮಾಣದಲ್ಲಿ. ನೆಕ್ಸ್ಟ್ ಈಗ ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ 1 ವಿಸಲ್ ಅದು ಚೆನ್ನಾಗಿ ಕೂಗೋವರೆಗೂ ಕೂಗಿಸ್ಕೊಬೇಕು. ನಾನು ಯಾಕೆ 1 ವಿಸಲ್ ಕೂಗಿಸ್ತೆ ಅಂದರೆ ಅದಕ್ಕೆ ಬೀನ್ಸ್ನ ಕಟ್ ಮಾಡಿ ಹಾಕಿದ್ನಲ್ಲ, ಸೊ ಅದಕ್ಕೆ. ನೆಕ್ಸ್ಟ್ ಈಗ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಅಥವಾ ತುಪ್ಪನ ಹಾಕಿ ನಾನು ಪೀಸ್ ಮಾಡ್ಕೊಂಡಿರೋವಂಥ ಪನ್ನೀರನ್ನ ಅದಕ್ಕೆ ಹಾಕ್ತಾಯಿದ್ದೀನಿ. ಪನ್ನೀರನ್ನ ನಾವು ರೋಸ್ಟ್ ಮಾಡಿ ಹಾಕೋದ್ರಿಂದ ಯಾವುದೇ ರೀತಿಯಾದ ಕೆಟ್ಟದಾಗಿ ಒಂಥರ ಅಂದರೆ ಜಸ್ಟ್ ಪನ್ನೀರ್ ರಾ ಪನ್ನೀರ್ ಯಾವ ಥರ ಸ್ಮೆಲ್ ಇರುತ್ತೋ ಆ ಥರ ಏನೂ ಸ್ಮೆಲ್ ಇರೋಲ್ಲ, ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಇದನ್ನು ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ನಾನು ಮಾಡ್ಕೊಂಡಿರೋವಂಥ ಗ್ರೇವಿಗೆ ಪನ್ನೀರನ್ನ ಹಾಕ್ತೀನಿ. ನಾನು ಎಲ್ಲ ಸತಿನೂ ಇದೇ ಥರ ಮಾಡೋದು, ಡೈರೆಕ್ಟಾಗಿ ಹಾಕೋದು ನನಗಿಷ್ಟ ಆಗಲ್ಲ ಪರ್ಸ್ನಲಿ. ಸೊ ನಾನು ಅದನ್ನು ಡೈರೆಕ್ಟಾಗಿ ಹಾಕಲ್ಲ, ಈ ಥರ ರೋಸ್ಟ್ ಮಾಡಿಬಿಟ್ಟೆ ಅದಕ್ಕೆ ಮಸಾಲೆಗೆ ಹಾಕೋದು. ಆವಾಗ ಚೆನ್ನಾಗಿರುತ್ತೆ ಫ್ಲೇವರು, ನಮಗೆ ಏನು ಒಂಥರ ರಾ ಸ್ಮೆಲ್ ಇರಲ್ಲ. ಸೊ ನಾನು ಈ ಥರನೇ ಮಾಡೋದು. ಆಮೇಲೆ ಸ್ವಲ್ಪ ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಒಂದು 5-10 ನಿಮಿಷ ಚೆನ್ನಾಗಿ ನೀವು ಆ ಮಸಾಲೆನ ಕುದಿಸ್ಕೊಳ್ಳಿ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕಿ ಒಂದು ಸ್ವಲ್ಪ ಹೊತ್ತು ಅದನ್ನು ಚೆನ್ನಾಗಿ ತಿರುಗಿಸ್ಬಿಟ್ರೆ ನಮ್ಮ ಪನ್ನೀರ್ ಕರಿ ರೆಸಿಪಿ ರೆಡಿ ಆಗೋಗುತ್ತೆ. ನಿಮ್ಗೆ ಈ ವಿಡಿಯೋ ಯೂಸ್ ಆಯಿತು ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.